ಪರಪ್ಪನಗ್ರಹಾರದಲ್ಲಿ ಅರಮನೆಯಷ್ಟು ಸೌಕರ್ಯಗಳನ್ನು ಕೊಡಲಾಗ್ತಿದೆ ಅಂತ ನಿಮ್ಮ ಪಬ್ಲಿಕ್ ಟಿವಿ ನಿರಂತರವಾಗಿ ಸುದ್ದಿಯನ್ನು ಬಿತ್ತರಿಸಿತ್ತು. ಈಗ ಇದು ಕೇವಲ ಸೌಕರ್ಯದ ವಿಚಾರಕ್ಕೆ ಸೀಮಿತ ಆಗ್ತಾ ಇಲ್ಲ. ಇದು ದೇಶದ ಭದ್ರತೆಗೆ ಧಕ್ಕೆ ತರುವಂತಹ ವಿಚಾರ. ಕಾರಣ ಪರಪ್ಪನಗ್ರಹಾರ ಭಯೋತ್ಪಾದಕರಿಗೆ ಸ್ವರ್ಗದಂತೆ ಕಾಣಿಸ್ತಾ ಇದೆ. ಜೈಲಲ್ಲಿ ಮೋಸ್ಟ್ ವಾಂಟೆಡ್ ಉಗ್ರನ ಬಿಂದಾಸ್ ಲೈಫ್ ಬಗ್ಗೆ ನಾವು ಮಾಹಿತಿ ಕೊಡ್ತಾ ಇದೀವಿ. ಅದು ಯಾರು? ಜಗತ್ತಲ್ಲೇ ಅತ್ಯುಗ್ರ ಸಂಘಟನೆ ಅಂತ ಕರೆಸಿಕೊಳ್ಳುವ ಐಸಿಸ್ನ ಉಗ್ರ ಜುಹಾದ್ ಹಮೀದ್ ಶಕೀಲ್ ಮನ್ನಾಗೆ ರಾಜಾತಿಥ್ಯವನ್ನ ಕೊಡಲಾಗ್ತಾ ಇದೆ. ಪರಪ್ಪನಗ್ರಹಾರ ಜೈಲಲ್ಲಿ ಐಸಿಸ್ ಉಗ್ರನಿಗೆ ಸ್ಮಾರ್ಟ್ ಫೋನ್ ಸೌಲಭ್ಯಗಳು ಸಿಕ್ಕಿದೆ. ಇಲ್ಲಿ ಕೂತ್ಕೊಂಡೆ ಅವನು ಬೇಕಾಗಿದ್ದನ್ನ ಆಚೆಗಡೆ ಹಿಂಗ್ ಮಾಡಿ ಅಂತ ಬೇರೆಯವರಿಗೆ ಟಿಪ್ಸ್ ಅನ್ನು ಕೊಡ್ತಾ ಇದ್ದಾನೆ. ಇನ್ನೊಂದಿಷ್ಟು ದೇಶಗಳ ಮನೆ ಹಾಳಾಗ್ಲಿ ಅಂತ ಇಲ್ಲಿ ಕೂತ್ಕೊಂಡೆ ಸ್ಕೆಚ್ ಹಾಕ್ತಿದ್ದಾನೆ. ನಿಮಗೆ ನಾವು ತೋರಿಸ್ತಾ ಇರುವಂತಹ ಉಗ್ರ ಯಾರೋ ಇಲ್ಲಿ ಲಷ್ಕರ್ ಉಗ್ರ ಅಲ್ಲ, ಅವನು ಐಸಿಸ್ ಜಗತ್ತಿನ ಅತ್ಯುಗ್ರ ಸಂಘಟನೆಯ ಭಯೋತ್ಪಾದಕ. ಜೈಲಲ್ಲಿ ಹಿಂಗಿದ್ದಾನೆ, ದಾಡಿ ಬಿಟ್ಕೊಂಡು ಬೇಕಾಗಿದ್ದ ಬಟ್ಟೆ ಹಾಕ್ಕೊಂಡು ಕೈಲಿ ಫೋನ್ ಹಿಡ್ಕೊಂಡು ಅವನ ಸಹಚರರ ಜೊತೆಗೆ ಬಿಂದಾಸ್ ಆಗಿದ್ದಾನೆ. ಇದಕ್ಕಿಂತ ಕೆಟ್ಟ ಕೊಳಕು ವ್ಯವಸ್ಥೆ ಒಂದು ಸಮಾಜದಲ್ಲಿ ನೋಡೋದಕ್ಕೆ ಸಿಗುತ್ತಾ ನಮಗೆ? $5,000 बोले भाई मैं इसको थोड़ा चलने दो इसको। हो गई। ಐಸಿಸ್ಗೆ ಮುಸ್ಲಿಂ ಯುವಕರ ನೇಮಕವನ್ನ ಶಕೀಲ್ ಮನ್ನಾ ಮಾಡ್ತಾ ಇದ್ದ. ಬೇಸಿಕಲಿ ಮೀಡಿಯೇಟರ್ ಕೆಲಸ, ಇನ್ನೊಂದು ಭಾಷೆಯಲ್ಲಿ ಇನ್ನೊಂದು ಕರೀತಾರೆ ಇವನನ್ನ. ಬೆಂಗಳೂರಿನ ತಿಲಕ್ ನಗರದವನು ಈ ಜುಹಾದ್ ಹಮೀದ್ ಶಕೀಲ್ ಮನ್ನಾ. ಮೂಲಭೂತವಾದಿ ಮನಸ್ಥಿತಿಯ ಉಗ್ರರನ್ನ ಐಸಿಸ್ಗೆ ನೇಮಕ ಮಾಡ್ತಿದ್ದ. ಅಂದ್ರೆ ನಿಮ್ಗೆಲ್ಲ ನಾವು ಜನ್ನತ್ನ ದಾರಿ ತೋರಿಸ್ತೀವಿ ಬನ್ನಿ ಅಂತ ಎಲ್ಲರ ಮನೆನೂ ಹಾಳು ಮಾಡ್ತಿದ್ದ. ಬೇಸಿಕಲಿ ಬೆಂಗಳೂರಿನ 4 ಸಿರಿಯಾಗೆ ಕಳಿಸೋದಕ್ಕೆ ಪ್ರಯತ್ನವನ್ನ ಉಗ್ರ ನಡೆಸಿದ್ದ. ಬೆಂಗಳೂರಿನಿಂದ 4 ಜನ 2022ರಲ್ಲಿ ಸೌದಿಯಿಂದ ಭಾರತಕ್ಕೆ ಐಸಿಸ್ ಉಗ್ರ ಶಕೀಲ್ನನ್ನು ಗಡೀಪಾರು ಮಾಡಲಾಗಿತ್ತು. ಕಳೆದ 3 ವರ್ಷದಿಂದ ಪರಪ್ಪನಗ್ರಹಾರದಲ್ಲಿ NIA ಅಧಿಕಾರಿಗಳು ಈತನನ್ನು ಇಟ್ಟಿದ್ರು. ಆದರೆ ಪರಪ್ಪನಗ್ರಹಾರದಲ್ಲಿರುವಂತಹ ಆಡಳಿತ ವ್ಯವಸ್ಥೆ ದೇಶದ ಭದ್ರತೆ ಜೊತೆಗೆ ರಾಜಿ ಮಾಡ್ಕೊಳ್ತಿದೆ. ಡೀಟೇಲ್ಸ್ ಕೊಡ್ತಾರೆ ಅಂಬರೀಷ್. ಇಲ್ಲಿ ಯಾವುದೋ ರೇಪಿಸ್ಟ್ಗೋ ಇನ್ಯಾರೋ ಕೊಲೆಗಾರನಿಗೋ ಇಂಥ ವ್ಯವಸ್ಥೆಗಳು ಕೊಟ್ಟಾಗ ಅದನ್ನು ನೋಡೋ ರೀತಿ ಬೇರೆ. ಆದರೆ ದೇಶದ ಭದ್ರತೆ ಅನ್ನೋ ವಿಚಾರದಲ್ಲೂ ರಾಜಿ ಆಗ್ತಾರೆ ಅಂದರೆ ಅಧಿಕಾರಿಗಳು. ಇವರಿಗೂ ಟೆರರಿಸ್ಟ್ಗಳಿಗೂ ಏನು ವ್ಯತ್ಯಾಸ? ಈ ಟೆರರಿಸ್ಟ್ ಕೈನಲ್ಲಿ ಫೋನ್ ಸಿಕ್ಕು ಅದಿನ್ನು ಎಷ್ಟು ದೊಡ್ಡ ವಿಧ್ವಂಸಕ ಕೃತ್ಯಗಳ ಕಾರಣ ಆಗುತ್ತೆ ಅನ್ನೋ ಒಂದು ಚಿಕ್ಕ ಅಂದಾಜು ಕೂಡ ಇಲ್ವಾ? ಇದ್ರೂ ಹಣದ ಮುಂದೆ ಅವೆಲ್ಲವನ್ನ ಕೂಡ ಮಾರ್ಬಿಟ್ಟಿದ್ದಾರೆ ಇವರು. ಖಂಡಿತ ಮಮತಾ, ಈಗಾಗಲೇ ಪರಪ್ಪನಗರ ಜೈಲಿನಲ್ಲಿ ಸಾಕಷ್ಟು ರಾಜಕೀಯ ಪ್ರಕರಣದ ವಿಡಿಯೋಗಳು ಪದೇ ವೈರಲ್ ಆಗ್ತಿತ್ತು. ಅದರಲ್ಲೂ ಸಹ ಈಗ ಮತ್ತೊಂದು ವಿಡಿಯೋ ಆಚೆ ಬಂದಿರೋಂಥದ್ದು, ವೈರಲ್ ಆಗ್ತಿರೋಂಥ ವಿಡಿಯೋ ಮೋಸ್ಟ್ ವಾಂಟೆಡ್ ಆಗಿದ್ದಂತಹ ಉಗ್ರನಾದಂತಹ ಜುನೇದ್ ಹಮೀದ್ ಶಕೀಲ್ ಮುನ್ನಾಗೂ ಸಹ ಈಗ ರಾಜ್ಯಾತಿಥ್ಯ ಸಿಗ್ತಾ ಇದೆ ಅನ್ನೋ ಒಂದು ವಿಡಿಯೋನ ಈಗ ಆಚೆ ಬರ್ತಾ ಇದೆ. ಅಂದ್ರೆ ಜೈಲಿನಲ್ಲಿ ಸಂಪೂರ್ಣವಾಗಿ ಈ ರೀತಿಯಾದಂತಹ ಐಷಾರಾಮಿ ಜೀವನಕ್ಕೆ ಅಧಿಕಾರಿಗಳು ಇನ್ಯಾವ ಮಟ್ಟಕ್ಕೆ ಹಿಡಿತಾ ಇದ್ದಾರೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ ಆಗ್ತಾ ಇರುವಂತದ್ದು. ಅದು ICS ಸಂಘಟನೆಯ ಒಂದು ನಂಟು ಇರುವಂತದ್ದು. ಜೊತೆಗೆ ಮುಸ್ಲಿಂ ಯುವಕರನ್ನ ಸಂಘಟನೆಗೆ ಸೇರ್ಪಡೆ ಮಾಡುವಂತ ಕೆಲಸದಲ್ಲಿ ಈತ ಮಾಡ್ತಿದ್ದ ಅನ್ನೋ ಆರೋಪದಲ್ಲಿ ಈತನ ಮೇಲೆ ಪ್ರಕರಣ ದಾಖಲಾಗಿರುವಂತದ್ದು. ಅದರಲ್ಲೂ ಸಹ ಸೌದಿ ಅರೇಬಿಯಾದಲ್ಲಿ 2020ರಲ್ಲೇ ಆತ ಅಲ್ಲಿಂದ ಗಡೀಪಾರಾಗ್ತಾನೆ. 2022ರಲ್ಲಿ ಇಲ್ಲಿಗೆ ಪರಪ್ಪನಗರ ಜೈಲಿಗೆ NIA ಅಧಿಕಾರಿಗಳು ಆತನನ್ನ ಜೈಲಿನಲ್ಲಿ ಬಿಟ್ಟಿರುವಂತದ್ದು. ಆ ಸಂದರ್ಭದಿಂದನೂ ಸಹ ಈತ ಜೈಲಿನಲ್ಲೇ ಪರಪ್ಪನಗರ ಜೈಲಲ್ಲಿ ಇದ್ದಾನೆ. ಅಂದ್ರೆ ಇಲ್ಲೂ ಸಹ ಆತನಿಗೆ ಯಾವ ರೀತಿ ಐಷಾರಾಮಿ ಜೀವನ ಸಿಗ್ತದೆ ಅನ್ನೋದಕ್ಕೆ ಮೊಬೈಲು ಎಲ್ಲವೂ ಸಹ ಆತನ ಕೈಗೆ ಸಿಕ್ಕಿದೆ ಅನ್ನೋದು ಈಗ ವಿಡಿಯೋದಲ್ಲಿ ಸಾಬೀತಾಗ್ತಾ ಇರೋದು. ಹಾಗಾಗಿ ಜೈಲಿನಲ್ಲಿ ಇನ್ಯಾರ್ಯಾರಿಗೆ ಮೊಬೈಲ್ಗಳನ್ನ ಕೊಟ್ಟಿದ್ದಾರೆ ಮತ್ತು ಯಾವ ನೆಟ್ವರ್ಕ್ ಅಲ್ಲಿ ಇವರು ಬಳಸ್ತಿದ್ದಾರೆ ಅನ್ನೋದು ಸಂಪೂರ್ಣ ತನಿಖೆ ಆಗ್ಬೇಕಾಗಿರೋಂಥದ್ದು. ಮಮತಾ, ಧನ್ಯವಾದ.